ವೆಲ್ಕಮ್ ಬ್ಯಾಕ್ ಟು ಜ್ಞಾನ ನಿಲಯ ಚಾನಲ್. ನಾವು ಇವತ್ತಿನ ಕರೆಂಟ್ ಅಫೇರ್ಸ್ಗಳನ್ನು ನೋಡೋಣ ಬನ್ನಿ. ಮೊದಲು ಕರ್ನಾಟಕ ಕರೆಂಟ್ ಅಫೇರ್ಸ್ನ ನೋಡೋಣ. VTU ಬೆಳಗಾವಿಯಲ್ಲಿ ನೂತನ AI ರೋಬೋಟಿಕ್ಸ್ ಎಲೆಕ್ಷನ್ ಸೆಂಟರ್. ವಿಷಯ ಏನಂದರೆ, ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ VTU ಆವರಣದಲ್ಲಿ ರಾಜ್ಯದ ಅತ್ಯಂತ ಸುಧಾರಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೋಬೋಟಿಕ್ಸ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಉದ್ಘಾಟಿಸಲಾಗಿದೆ. ಅದರ ಏಮ್ ಅಥವಾ ಉದ್ದೇಶ ಏನಂದರೆ, ಗ್ರಾಮೀಣ ಭಾಗದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಉನ್ನತ ತಂತ್ರಜ್ಞಾನ ತರಬೇತಿ ನೀಡುವುದು. KEA ಟ್ರ್ಯಾಪ್ ನೋಡೋಣ ಬನ್ನಿ. KEA ಪರೀಕ್ಷೆಯಲ್ಲಿ ಈ ಕೇಂದ್ರವನ್ನು IISc ಬೆಂಗಳೂರು ಅಥವಾ UBC ಎಲ್ಲಿದೆ ಎಂದು ಗೊಂದಲಗೊಳಿಸಬಹುದು. ಸರಿಯಾದ ಉತ್ತರ VTU ಬೆಳಗಾವಿ. ಅಘನಾಶಿನಿ ಇಕೋ ಪ್ರೊಟೆಕ್ಷನ್ ಪ್ರಾಧಿಕಾರ ಸ್ಥಾಪನೆ. ವಿಷಯ ಏನಂದರೆ, ಉತ್ತರ ಕನ್ನಡ ಜಿಲ್ಲೆಯ ಅಘನಾಶಿನಿ ನದಿ ಮುಖಜ ಭೂಮಿ ರಾಮ್ಸಾರ್ ತಾಣ ರಕ್ಷಣೆಗಾಗಿ ವಿಶೇಷ ಪ್ರಾಧಿಕಾರ ರಚನೆಗೆ ಕರ್ನಾಟಕ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮಸ್ಟ್ ರಿಮೆಂಬರ್, ಅಘನಾಶಿನಿ ನದಿ ಮುಖಜ ಭೂಮಿಯನ್ನು 2024ರಲ್ಲಿ ರಾಮ್ಸಾರ್ ತಾಣವೆಂದು ಘೋಷಿಸಲಾಗಿದೆ. ನೆಕ್ಸ್ಟ್, ನ್ಯಾಷನಲ್ ಅಫೇರ್ಸ್. 12ನೇ ರಾಷ್ಟ್ರೀಯ ಕೈಮಗ್ಗ ದಿನ. ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ 2026 ಆಗಸ್ಟ್ 7, 2026 ಆಚರಣೆಯ ದಿನಾಂಕ. ಇದರ ಹಿನ್ನೆಲೆ 1905ರ ಆಗಸ್ಟ್ 7ರಂದು ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ಆರಂಭವಾದ ಸ್ವದೇಶಿ ಚಳವಳಿಯ ನೆನಪಿಗಾಗಿ ಪ್ರತಿ ವರ್ಷ ಈ ದಿನವನ್ನು ಆಚರಿಸಲಾಗುತ್ತದೆ. ಸ್ವದೇಶಿ ಚಳವಳಿಯ ನೆನಪಿಗಾಗಿ ಈ ದಿನನ ರಾಷ್ಟ್ರೀಯ ಕೈಮಗ್ಗ ದಿನ ಎಂದು ಆಚರಿಸುತ್ತಾರೆ. ಏಕರಾಷ್ಟ್ರ ಏಕ ನೋಂದಣಿ, ಒನ್ ನೇಷನ್ ಒನ್ ರಿಜಿಸ್ಟ್ರೇಷನ್ ಯೋಜನೆ ವಿಸ್ತರಣೆ. ವಿಷಯ ಏನಂದರೆ, ದೇಶಾದ್ಯಂತ ವೈದ್ಯರ ಅಧಿಕೃತ ದಾಖಲಾತಿಗಾಗಿ ರಾಷ್ಟ್ರೀಯ ವೈದ್ಯಕೀಯ ಆಯೋಗ NMC UID ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ಸ್ ನೀಡುವ ಪ್ರಕ್ರಿಯೆಗೆ ಚಾಲನೆ ನೀಡಿದೆ. 3ನೇದು, ಇಂಟರ್ನ್ಯಾಷನಲ್. ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಗಾರ್ಡಿಯನ್ ಗೌರವ. ವಿಷಯ ಏನೆಂದರೆ, ದಕ್ಷಿಣ ಏಷ್ಯಾದ ಪಾರಂಪರಿಕ ತಾಣಗಳ ಸಂರಕ್ಷಣೆಗೆ ಅತ್ಯುತ್ತಮ ಕೊಡುಗೆ ನೀಡಿದ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಯುನೆಸ್ಕೋ ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ, ಯುನೆಸ್ಕೋ ಸಂಸ್ಥೆಯ ಪ್ರಧಾನ ಕಚೇರಿ ಪ್ಯಾರಿಸ್, ಫ್ರಾನ್ಸ್ನಲ್ಲಿದೆ. 4ನೇದು, ಸರ್ಕಾರಿ ಯೋಜನೆಗಳು, ಗೌರ್ಮೆಂಟ್ ಸ್ಕೀಮ್ಸ್. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, PM ಸೂರ್ಯಘರ್ ಮಫ್ತ್ ಬಿಜಿಲಿ ಯೋಜನಾ ನೂತನ ಮೈಲಿಗಲ್ಲು. ಇದರ ಲಕ್ಷ್ಯ ಏನಂದರೆ, ದೇಶದ 1 ಕೋಟಿ ಕುಟುಂಬಗಳಿಗೆ ತಿಂಗಳಿಗೆ 300 ಯೂನಿಟ್ವರೆಗೂ ಉಚಿತ ವಿದ್ಯುತ್ ನೀಡುವುದು. ಸಬ್ಸಿಡಿ ನಿಯಮ, 2 ಕಿಲೋವ್ಯಾಟ್ ವ್ಯವಸ್ಥೆಗೆ 60,000ವರೆಗೆ ಶೇಕಡಾ 60ರಷ್ಟು ಸಬ್ಸಿಡಿ ನೀಡಲಾಗುತ್ತದೆ. ಮಸ್ಟ್ ರಿಮೆಂಬರ್, ಈ ಯೋಜನೆಯನ್ನು ಫೆಬ್ರವರಿ 2024ರಲ್ಲಿ ಅಧಿಕೃತವಾಗಿ ಚಾಲನೆಗೊಳಿಸಲಾಗಿತ್ತು. ಈ ಯೋಜನೆಯನ್ನು ಫೆಬ್ರವರಿ 2024ರಲ್ಲೇ ಮಾಡಿದ್ದಾರೆ. 5ನೇದು, ಅಪಾಯಿಂಟ್ಮೆಂಟ್ಸ್. ಮುಖ್ಯ ಮಾಹಿತಿ ಆಯುಕ್ತರು CIC ನೇಮಕೊಂಡ ವ್ಯಕ್ತಿ ಯಾರು ಅಂದರೆ, ರಾಜೇಶ್ ಕುಮಾರ್ ಸಿಂಗ್. ಪ್ರಮುಖ ಮಾಹಿತಿ ಏನಂದರೆ, ಭಾರತದ 12ನೇ CIC ಆಗಿ ಅಧಿಕಾರ ಸ್ವೀಕಾರ. ಭಾರತದ 12ನೇ CIC ಆಗಿ ಅಧಿಕಾರ ಸ್ವೀಕರಿಸಿದ ಯಾರು ಅಂದರೆ ರಾಜೇಶ್ ಕುಮಾರ್ ಸಿಂಗ್. ಕರ್ನಾಟಕ ರಾಜ್ಯ ಸಶಸ್ತ್ರ ಪೊಲೀಸ್ KSP ನೇಮಗೊಂಡ ವ್ಯಕ್ತಿ ಯಾರಂದರೆ KV ಶರತ್ ಚಂದ್ರ IPS. ಪ್ರಮುಖ ಮಾಹಿತಿ, ಕಾರ್ PC ವಿಭಾಗದ ನೂತನ ಮುಖ್ಯಸ್ಥರು. 6ನೇದು, ಪ್ರಶಸ್ತಿ ಮತ್ತು ಗೌರವಗಳು. ರಾಷ್ಟ್ರೀಯ ಲೋಕ ಸೇವಾ ರತ್ನ ಪ್ರಶಸ್ತಿ 2026. ಪುರಸ್ಕೃತರು ಡಾಕ್ಟರ್ ಸುಧಾಮೂರ್ತಿ. ಸಾಮಾಜಿಕ ಸೇವೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳಾಗಿ ಪ್ರಧಾನ ಸಂಸ್ಥೆ, ನೀತಿ ಆಯೋಗ ಮತ್ತು ಕೇಂದ್ರ ಸಿಬ್ಬಂದಿ ಸಚಿವ. 7ನೇ, ಸ್ಪೋರ್ಟ್ಸ್. ರಾಷ್ಟ್ರೀಯ ಜಾವ್ಲಿನ್ ಎಸೆತ ದಿನ, ನ್ಯಾಷನಲ್ ಜಾವ್ಲಿನ್ ಡೇ ಯಾವತ್ತು ಅಂದರೆ ಆಗಸ್ಟ್ 7. ಹಿನ್ನೆಲೆ 2021ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ ಅವರು ಆಗಸ್ಟ್ 7ರಂದು 87.58 ಮೀಟರ್ ET ಎಸೆದು ಚಿನ್ನದ ಪದಕ ಗೆದ್ದಿದ್ದರು. ಅದರ ನೆನಪಿಗಾಗಿ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ AFI
ಇದನ್ನು ಆಚರಿಸುತ್ತದೆ. ವಿಶ್ವ ಬ್ಯಾಡ್ಮಿಂಟನ್ ಜೂನಿಯರ್ ಚಾಂಪಿಯನ್ಶಿಪ್ 2026 ವಿಜೇತರು ಭಾರತದ ತನ್ಸಿಮ್ ವೀರ್ ಮಹಿಳಾ ಸಿಂಗಲ್ಸ್ನಲ್ಲಿ ಬೆಳ್ಳಿ ಪದಕ ಪಡೆದಿದ್ದಾರೆ. 8ನೇದು ಡಿಫೆನ್ಸ್ ಅಭ್ಯಾಸ ತರಂಗ ಶಕ್ತಿ 2026 ಎಕ್ಸಸೈಸ್ ತರಂಗ್ ಶಕ್ತಿ. ಸ್ವರೂಪ ಭಾರತೀಯ ವಾಯುಪಡೆ IAF ಆಯೋಜಿಸುವ ಬಹು ರಾಷ್ಟ್ರೀಯ ಬೃಹತ್ ವಾಯುಸೇನಾ ಅಭ್ಯಾಸ. ಸ್ಥಳ ತಮಿಳುನಾಡಿನ ಸೂಲೂರ್ ವಾಯುಪಡೆ ನೆಲೆ. KA ಟ್ರ್ಯಾಪ್ ನೋಡೋಣ ಇವಾಗ. ತರಂಗ ಶಕ್ತಿ ಎನ್ನುವುದು ನೌಕಾಪಡೆ ಅಥವಾ ಭೂಸೇನೆಯ ಅಭ್ಯಾಸವಲ್ಲ, ಇದು ವಾಯುಪಡೆಗೆ ಸಂಬಂಧಿಸಿದ್ದು. 9ನೇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇಸ್ರೋದ ನೂತನ EOS 09 ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಉಡಾವಣಾ ವಾಹನ SSLV-D4 ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಉದ್ದೇಶ ಏನಂದರೆ ಕೃಷಿ, ಅರಣ್ಯ ಸಮೀಕ್ಷೆ ಮತ್ತು ವಿಪತ್ತು ನಿರ್ವಹಣೆಗಾಗಿ ಭೂವೀಕ್ಷಣೆ. ಉಡಾವಣಾ ಕೇಂದ್ರ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ಶ್ರೀಹರಿಕೋಟ, ಆಂಧ್ರಪ್ರದೇಶ್. 10ನೇದು ಅರ್ಥಶಾಸ್ತ್ರ ಮತ್ತು ಬ್ಯಾಂಕಿಂಗ್. RBI ಹಣಕಾಸು ನೀತಿ ಸಮಿತಿ ನಿರ್ಧಾರ. ಪ್ರಸ್ತುತ ರಿಪೋ ದರ ರಿಪೋ ರೇಟ್ 6.50% ಬದಲಾವಣೆ ಇಲ್ಲದೆ ಕಾಯ್ದುಕೊಳ್ಳಲಾಗಿದೆ. ರಿವರ್ಸ್ ರಿಪೋ ದರ ರಿವರ್ಸ್ ರಿಪೋ ರೇಟ್ 3.35%. ಮಸ್ಟ್ ರಿಮೆಂಬರ್, RBI ಹಣಕಾಸು ನೀತಿ ಸಮಿತಿಯಲ್ಲಿ MPC ಒಟ್ಟು 6 ಜನ ಸದಸ್ಯರು ಇರುತ್ತಾರೆ. 3 RBIನಿಂದ ಮತ್ತು 3 ಕೇಂದ್ರ ಸರ್ಕಾರದಿಂದ. ಪ್ರಮುಖ ದಿನಗಳು ಇಂಪಾರ್ಟೆಂಟ್ ಡೇಸ್. ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನ, ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ. 2020 ಧ್ಯೇಯ ವಾಕ್ಯ ಹ್ಯಾಂಡ್ಲೂಮ್ಸ್ ಫಾರ್ ಸಸ್ಟೈನಬಲ್ ಫ್ಯಾಷನ್ ಅಂಡ್ ಎಂಪವರ್ಮೆಂಟ್. ಆಗಸ್ಟ್ 7 ರಾಷ್ಟ್ರೀಯ ಜೆವಲಿನ್ ಎಸೆತ ದಿನ, ನ್ಯಾಷನಲ್ ಜೆವಲಿನ್ ಡೇ. 12ನೇದು ವರದಿಗಳು ಮತ್ತು ಸೂಚ್ಯಂಕಗಳು ರಿಪೋರ್ಟ್ಸ್ ಅಂಡ್ ಇಂಡೆಕ್ಸಸ್. ನೀತಿ ಆಯೋಗದ ಇಂಡಿಯಾ ಇನೋವೇಷನ್ ಇಂಡೆಕ್ಸ್ 2026 ಮೊದಲ ಸ್ಥಾನ ಕರ್ನಾಟಕ ಸತತವಾಗಿ ಪ್ರಮುಖ ರಾಜ್ಯಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. 2ನೇ ಸ್ಥಾನ ತೆಲಂಗಾಣ. ಮಾನದಂಡ ಮಾನವ ಬಂಡವಾಳ ಹೂಡಿಕೆ ಮತ್ತು ಜ್ಞಾನ ವಿಕಾಸನ. 13ನೇದು ಪರಿಸರ ಎನ್ವೈರನ್ಮೆಂಟ್. ಪ್ರಾಜೆಕ್ಟ್ ಎಲಿಫೆಂಟ್ಗೆ 33 ವರ್ಷಗಳ ಸಂಭ್ರಮ. ಆರಂಭವಾದ ವರ್ಷ 1992. ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯ. ಮಾಹಿತಿ ಭಾರತದಲ್ಲಿ ಪ್ರಸ್ತುತ 33ನೇ ಸಂರಕ್ಷಿತ ಪ್ರದೇಶಗಳು ಎಲಿಫೆಂಟ್ ರಿಸರ್ವ್ಸ್ ಇವೆ. ಕರ್ನಾಟಕದ ಮೈಸೂರು ಆನೆ ಸಂರಕ್ಷಿತ ಪ್ರದೇಶ ಅತಿ ದೊಡ್ಡದಾಗಿದೆ. 14ನೇದು ಪುಸ್ತಕಗಳು ಮತ್ತು ಲೇಖಕರು. ಪುಸ್ತಕ ರೀಇಮ್ಯಾಜಿನಿಂಗ್ ಗವರ್ನೆನ್ಸ್ ಇನ್ ಇಂಡಿಯಾ. ಇದನ್ನು ಯಾರು ಬರೆದವರು ಅಂತಂದರೆ ಹಿರಿಯ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಕೌಶಿಕ್ ಬಸು. ಟುಡೇಸ್ ಟಾಪ್ 10 ಮಸ್ಟ್ ರಿಮೆಂಬರ್ ಫ್ಯಾಕ್ಟ್ಸ್. KA ಎಕ್ಸಾಮ್ ಸ್ಪೆಷಲ್ ಆಗಿ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 7ರಂದು ಆಚರಿಸಲಾಗುತ್ತದೆ. 1905ರ ಸ್ವದೇಶಿ ಚಳವಳಿಯ ನೆನಪು. 2ನೇದು ಭಾರತದಲ್ಲಿ ರಾಷ್ಟ್ರೀಯ ಈಟಿ ಎಸೆತ ದಿನ ಆಗಸ್ಟ್ 7ರಂದು ಆಚರಿಸಲಾಗುತ್ತದೆ. ನೀತಿ ಆಯೋಗದ ಇಂಡಿಯಾ ಇನೋವೇಷನ್ ಇಂಡೆಕ್ಸ್ನಲ್ಲಿ ಕರ್ನಾಟಕ ರಾಜ್ಯವು ಪ್ರಥಮ ಸ್ಥಾನದಲ್ಲಿದೆ. ತರಂಗ ಶಕ್ತಿ 2026 ಎಂಬುದು ಭಾರತೀಯ ವಾಯುಪಡೆ ಆಯೋಜಿಸುವ ಬಹುರಾಷ್ಟ್ರೀಯ ಅಭ್ಯಾಸವಾಗಿದೆ. VTOನ ನೂತನ AI ಮತ್ತು ರೋಬೋಟಿಕ್ಸ್ ಎಕ್ಸಲೆನ್ಸ್ ಸೆಂಟರ್ ಬೆಳಗಾವಿಯಲ್ಲಿದೆ. PM ಸೂರ್ಯಘರ್ ಯೋಜನೆಯಡಿ ಪ್ರತಿ ಮನೆಗೆ ತಿಂಗಳಿಗೆ 300 ಯೂನಿಟ್ವರೆಗೂ ಉಚಿತ ವಿದ್ಯುತ್ ಒದಗಿಸಲಾಗುತ್ತದೆ. ಭಾರತದ ಪ್ರಸ್ತುತ RBI ರಿಪೋ ದರ 6.50% ಆಗಿದೆ. ಇಸ್ರೋದ EOS 09 ಉಪಗ್ರಹವನ್ನು SSLV-D4 ರಾಕೆಟ್ ಮೂಲಕ ಉಡಾವಣೆ ಮಾಡಲು ಯೋಜಿಸಲಾಗಿದೆ. RBI ಹಣಕಾಸು ನೀತಿ ಸಮಿತಿಯಲ್ಲಿ MPC ಒಟ್ಟು 6 ಸದಸ್ಯರಿರುತ್ತಾರೆ. ಪ್ರಾಜೆಕ್ಟ್ ಎಲಿಫೆಂಟ್ ಯೋಜನೆ ಆರಂಭವಾದ ವರ್ಷ 1992. ಈ PDF ನಿಮಗೆ ಬೇಕಂದರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಪ್ರೊಫೈಲಲ್ಲಿ ನಾನು ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಜಾಯ್ನ್ ಆಗಿ. ಧನ್ಯವಾದಗಳು.